MBBS ಓದಿದ ಅದೇ ರೀತಿಯಾಗಿ ಹಾಗೂ ರೋಗಿಗಳು 2023 ನವೆಂಬರ್ 3ರಂದು MBBS ಪ್ರವೇಶಾರ್ಥಿ ಪ್ರತಿ ವರ್ಷ ಈ ಪ್ರಾಸೆಸ್ ಹೆಂಗಾಯ್ತು, ಇದು ಹಿಂದೆ ಸ್ಯಾಂಕ್ಷನ್ ಅದೇ ರೀತಿಯಾಗಿ ಆಗ್ಲೇಬೇಕಂತಂದ್ರೆ ನಮಗೆ ಯಾವಾಗ್ಲೂ 250 ಹಾಸಿಗೆ ಜಿಲ್ಲಾ ಆಸ್ಪತ್ರೆ ಇವಾಗ ಇದು ಅವರ ಫಸ್ಟ್ ಆದ್ಯತೆ ಇತ್ತು. ನಮಗೆಲ್ಲ ಮೀಟಿಂಗ್ ಕರೆದಾಗ ಹದಿನೈದರಿಂದ 2017 ಸಂದರ್ಭದೊಳಗೆ ಸುಮಾರು 21 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ವಿ. ಒಟ್ಟು 366 ಕೋಟಿ ರೂಪಾಯಿ ಖರ್ಚು ಮಾಡಿ 450 ಹಾಸಿಗೆ ಈ ಆಸ್ಪತ್ರೆಯನ್ನು 138 ಕೋಟಿ ಖರ್ಚು ಮಾಡಿ ಪೂರ್ಣಗೊಳಿಸಿದ್ದೀವಿ. ಈ ಕ್ಯಾಶ್ ಲ್ಯಾಬ್ 10 ಕೋಟಿ ರೂಪಾಯಿದಾಗ ನಾವೇನು ಪ್ರಾರಂಭ ಮಾಡಕತ್ತೇವಲ್ಲ, ನನಗೆ ಒಬ್ಬರಲ್ಲ ಇಬ್ಬರಲ್ಲ ನಾ ಗದಿಗೆ ಬಂದಾಳೆ ಎಲ್ಲರೂ 20-30 ಮಂದಿ ಬಂದು ನನಗೆ ಕಿನಾಗರ ಹೇಳ್ಯಾರ, ಇದ್ರಗರ ಹೇಳ್ಯಾರ. ಈ 10 ಕೋಟಿ ರೂಪಾಯಿಯ ಈ ಸೌಲಭ್ಯ ನಮ್ಮ ಬಡವರಿಗೆ ಬಹಳಷ್ಟು ಅನುಕೂಲ ಆಗಬೇಕು. ಕ್ಯಾತ್ ಲ್ಯಾಬ್ ಅಂತಂದರೆ ಇದು ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ರಕ್ತನಾಳದ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸ್ತೀವಿ. ಆಮೇಲೆ ಪೇಸ್ ಮೇಕರ್ ಅಳವಡಿಸೋದು, ಬಲೂನಿಂಗ್ ಸರ್ಜರಿ, ವಾಲ್ವ್ ಡೈಲಿಟೇಷನ್ನು, ವಾಲ್ವ್ ಥೆರಪಿ ಎಲ್ಲ ಇರ್ತದೆ. ಅದ್ರ ಜೊತೆಗೆ ಪಲ್ಮನರಿ ಎಂಬೋಲಿಸಮು, ದೇಹದಲ್ಲಿ ಯಾವುದೇ ಆರ್ಟ್ರೀಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನಾವು ಬಗೆಹರಿಸ್ಬೋದು. ಜನರಿಗೆ ಈ ಸೌಲಭ್ಯ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರೋದರಿಂದ ಈ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳಿ ಹಾಗೂ ಇದು ಎಲ್ಲ ಬಡವರಿಗೆ ಅನುಕೂಲ ಆಗಿದೆ. ಬಹಳಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ಆದರೆ ಇಡೀ ದೇಶದಲ್ಲಿ ಬಡ್ಜೆಟ್ಟಿಗೆ ಅತ್ಯುತ್ತಮ ಪ್ರಶಂಸೆಗಳು ವ್ಯಕ್ತವಾಗಿದೆ. ಈಗ ತಾವೆಲ್ಲರೂ ಗಮನಿಸಿದ್ದೀರಿ, ನಿನ್ನೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕ ಸಚಿವರು ಕೂಡ ಕರ್ನಾಟಕಕ್ಕೆ ಲಾಭ ಇಲ್ಲ, ಕರ್ನಾಟಕಕ್ಕೆ ಏನೂ ಸಿಕ್ಕೇ ಇಲ್ಲ, ಈ ರೀತಿ ಮಾತಾಡಿದ್ದಾರೆ. ಒಟ್ಟಾರೆ ಈ ಬಡ್ಜೆಟ್ಟು ಸಪ್ಪೆ, ಇದರಿಂದ ಏನೂ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷವಾಗಿ ಪ್ರಶಂಸೆ ಮಾಡಲಿಕ್ಕೆ ಅವರಿಗೆ ಕಷ್ಟ. ಸ್ವತಂತ್ರ ಭಾರತದ ಇಷ್ಟು ವರ್ಷಗಳ ಬಡ್ಜೆಟ್ಗಳಲ್ಲಿ ಒಂದು ಅತ್ಯುತ್ತಮ ಮುಂದಾಲೋಚನೆ ಇರತಕ್ಕಂಥ ಅಭಿವೃದ್ಧಿ ಪರವಾದ ಬಡ್ಜೆಟ್ಟು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೆ 44,485.49 ಕೋಟಿ ಸಿಗ್ತಾ ಇತ್ತು.